ನಮಸ್ಕಾರ ಬಂಧುಗಳೇ, ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ದಲಿತ ರಾಜಕಾರಣವನ್ನ ಫಿನಿಶ್ ಮಾಡಿದಂತ ಸಿದ್ದರಾಮಯ್ಯನವರ ರಾಜಕೀಯ ದಾಳ. ಇದೆಲ್ಲವೂ ನನ್ನ ಅನುಭವದ ಮೇಲೆ ಮತ್ತು ನನ್ನ ಜನಪರ ಕಾಳಜಿ ಮೇಲೆ ಮಾಡಿದಂತ ವಿಚಾರಗಳು ಅನ್ನೋದನ್ನ ಅನೇಕರು ಒಪ್ಪಬಲ್ಲರು. ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ ರಾಜಕಾರಣವನ್ನ ಒಪ್ಪುತ್ತಾರೆ. ಈ ವಿಡಿಯೋಗೆ ನನಗೆ ಅನೇಕ ಪ್ರಶಂಸೆಗಳು ಬಂದಂಗೆನೆ ಬೇಕಾದಷ್ಟು ಟೀಕೆಗಳು ಬಂತು. ಟೀಕೆಗಳು ಪ್ರಶಂಸೆಗಳು ಇದ್ದೇ ಸಹಜವಾಗಿ. ಆದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಅನೇಕರು ಮಾಡಿದಂತ ಕಮೆಂಟ್ಸ್ ಗಳಲ್ಲಿ ಏನಿತ್ತು ಅಂದ್ರೆ, ಸಿದ್ದರಾಮಯ್ಯನವರು ಬಂದ ಮೇಲೇನೆ ದಲಿತರ ಉದ್ಧಾರ ಆಯಿತು, ನಿಮ್ಮ ದಲಿತ ಸಮುದಾಯವನ್ನ ಹೆಚ್ಚು ಕನ್ಸಿಡರ್ ಮಾಡಿದ್ದೆ ಸಿದ್ದರಾಮಯ್ಯನವರು. ಇನ್ನು ಮುಂದೆ ಹೋಗಿ ಸಿದ್ದರಾಮಯ್ಯನವರ ಸರ್ಕಾರ ತಂದಂತ ಗ್ಯಾರಂಟಿ ಯೋಜನೆಗಳೇನಿದಾವಲ್ಲ, ಈ ಎಲ್ಲಾ ಗ್ಯಾರಂಟಿಗಳನ್ನ ದಲಿತರಿಗೆ ಮಾತ್ರ ಕೊಡಲಾಗಿದೆ ಅನ್ನೋ ತರದಲ್ಲಿ ಸಿದ್ದರಾಮಯ್ಯನವರು ಬಂದ್ಮೇಲೆ ನಿಮಗೆ ಗ್ಯಾರಂಟಿ ಹಣ ಸಿಕ್ತು, ಗ್ಯಾರಂಟಿ ದುಡ್ಡು ಸಿಕ್ತು, ರೇಷನ್ ಸಿಕ್ತು, ಅಲ್ಲಿ ತನಕ ನೀವು ಹಸ್ಕೊಂಡಿದ್ರಿ, ಸಿದ್ದರಾಮಯ್ಯ ಬಂದು ನಿಮ್ನೆಲ್ಲರೂ ಉದ್ಧಾರ ಮಾಡಿದ್ರು ಅನ್ನೋ ತರದ ಮೆಸೇಜ್ಗಳನ್ನ ನನಗೆ ಕಳಿಸಿದ್ದಾರೆ ಕೆಲವರು. ಆದರೆ ನಿಮ್ಗೆಲ್ರಿಗೂ ಗೊತ್ತಿರಲಿ, ಈ ಗ್ಯಾರಂಟಿ ಯೋಜನೆಗಳು ಸರ್ವರಿಗೂ ಇರತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ಗೊತ್ತಿರಲಿ ನಿಮಗೆ, ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿ ಅಲ್ಲಿಗೆ ದುಡ್ಡನ್ನು ಎಲ್ಲಿಂದ ತಂದು ಹಾಕಿದ್ರು? SC ST TSP ಅಂತ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಇರ್ತಕ್ಕಂಥ ಮೀಸಲು ಹಣ ಇದೆಯಲ್ಲ, ಆ ಮೀಸಲು ಹಣವನ್ನ ಅವ್ರಿಗೋಸ್ಕರ, ಅವರ ಕಲ್ಯಾಣ ಕಾರ್ಯಕ್ರಮಗಳಿಗೋಸ್ಕರ ಯೂಸ್ ಮಾಡಬೇಕು. ಆದ್ರೆ ಅದಕ್ಕೊಂದು ತಿದ್ದುಪಡಿ ತಂದುಬಿಟ್ಟು ಸಿದ್ದರಾಮಯ್ಯನವರೇ ಖುದ್ದಾಗಿ SC ST TSPಗೆ ದುಡ್ಡನ್ನ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹಾಕದಂಗೆ ಹಾಕಿ, ಅಲ್ಲಿಂದ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಡೈವರ್ಟ್ ಮಾಡಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರ್ತಕ್ಕಂಥದ್ದು SC ST ಗಳಿಗೆ ಮಾಡಿದಂತ ಮೋಸ ಅಲ್ವಾ? ಇದಕ್ಕೆ ಸಮ್ಮತಿಸಿದಂತ ಅಥವಾ ಸಮ್ಮತಿಯನ್ನೇ ಕೇಳದೆ ಸಮಾಜ ಕಲ್ಯಾಣ ಇಲಾಖೆಯ HC ಮಾದೇವಪ್ಪ ಅಂತಂದ್ರೆ ಇವ್ರಿಗೊಂಥರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನಂಗೆ ಸಿದ್ದರಾಮಯ್ಯನವರಿಗೆ. ಹಂಗಾಗಿ ಅವ್ರನ್ನೂ ಬೈಪಾಸ್ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ SCP TSP ಹಣವನ್ನ ಯೂಸ್ ಮಾಡಲಿಲ್ವಾ? ಕೋಟ್ಯಾಂತರ ರೂಪಾಯಿ ದುಡ್ಡನ್ನ, ಸಾವಿರಾರು ಕೋಟಿ ದುಡ್ಡನ್ನ ತಗೊಳ್ಳಿಲ್ವ ಸಿದ್ದರಾಮಯ್ಯನವರು? ಇದು ದಲಿತರಿಗೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮಾಡಿದಂತ ಮೋಸ ಅಲ್ವಾ ಇದು? ಮೋಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದುಡ್ಡನ್ನಲ್ಲೇ ಎಲ್ರಿಗೂ ಕೊಟ್ಟಿರುವಾಗ ಸಿದ್ದರಾಮಯ್ಯನವರು ಬಂದ ಮೇಲೆನೆ ದಲಿತರಿಗೆ ಅನ್ನ ಸಿಕ್ತು, ಅನ್ನರಾಮಯ್ಯ ಆದ್ರು, ದಲಿತರಾಮಯ್ಯ ಆದ್ರು, ಅವ್ರು ಬರೋ ತನಕ ನಿಮಗೆ ಯಾವ ಪ್ರಾತಿನಿಧ್ಯವೂ ಇರಲಿಲ್ಲ ಅಂತ ಕೆಲವರು ನನಗೆ ಮೆಸೇಜ್ಗಳು ಕಳಿಸಿದ್ದಾರೆ. ಅದಲ್ಲದೆ ಕುಮಾರಸ್ವಾಮಿ ಸರ್ಕಾರದಲ್ಲಿರ್ಬೋದು, ಯಡಿಯೂರಪ್ಪನವರ ಸರ್ಕಾರದಲ್ಲಿರ್ಬೋದು, ತೆಗೆದು ನೋಡಿ ನೀವು, ಹೆಚ್ಚು ದಲಿತರಿಗೆ, ಹೊಲೆ ಮಾದಕರಿಗೆ ಮಿನಿಸ್ಟ್ರಿಗಳನ್ನ ಕೊಟ್ಟದ್ದು ಸಿದ್ದರಾಮಯ್ಯನವರು ಅಂತ ಮಾತಾಡ್ತಾರೆ. ನಾವೇನ್ ಹೇಳ್ತೀವಿ ಗೊತ್ತಾ? ಕುಮಾರಸ್ವಾಮಿ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ದಲಿತರು ಅಂದ್ರೆ SC ST ಗಳು ಎಲ್ಲರೂ ನಾನು ಹೇಳೋದು, ಒಟ್ಟಾಗಿ SC ST ಗಳು ಅಥವಾ ದಲಿತರಲ್ಲಿ ಹೊಲೆ ಮಾದಕರು ಅಂತ ನೀವು ಕರೆಯೋದಾದ್ರೆ, ಹೈಯೆಸ್ಟ್ ಅಂದ್ರೆ 100%, 100% ಮತವನ್ನ ಕಾಂಗ್ರೆಸ್ಗೆ ಹಾಕಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಗೆದ್ದು ಅಥವಾ ಕಾಂಗ್ರೆಸ್ ಸರ್ಕಾರ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಇಲ್ಲಿನ ದಲಿತರ 100% ಓಟು, ಮುಸ್ಲಿಮರ 100% ಓಟು ಬಂದದ್ರಿಂದಾಗಿನೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು. ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ತರೋದ್ರಲ್ಲಿ ದಲಿತರ ಪಾತ್ರ ಬಹುದೊಡ್ಡದಿದೆ. ಅದರಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನೊಂದು ಕಥೆ ಹೇಳಬೇಕು. ಈಗ ಅದು 2006 ಅಷ್ಟೊತ್ತಿಗಾಗಲೇ JDS ಇಂದ ಮುನ್ಸ್ಕೊಂಡು ಸಿದ್ದರಾಮಯ್ಯನವರು JDS ಇಂದ ಆಚೆ ಬಂದಿದ್ರು. ABPJD ಅಂತ ಒಂದು ಪಕ್ಷ ಕಟ್ಕೊಂಡಿದ್ರು. ಆಮೇಲೆ ABPJD ಹೊಸ ಪಕ್ಷವನ್ನ ಕಟ್ಕೊಂಡು ನಾನು ನೀಸಕ್ಕಾಗಲ್ಲ ಅಂತ ಹೇಳಿ, ಆಕ್ಚುಲಿ ನೀಸಬಹುದಾಗಿತ್ತು, ಅವರು ಕಟ್ಟಬಹುದಾಗಿತ್ತು, ಒಂದು ಪರ್ಯಾಯ ಪಕ್ಷವನ್ನು ಕಟ್ಟಬಹುದಾಗಿತ್ತು, ಅವರಿಗೆ ಆಸಕ್ತಿ ಇತ್ತು. ಆದಾಗ್ಯೂ ನನಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಅಹಿಂದ ಅಂತ ಒಂದು ಹೆಸರಿನಲ್ಲಿ ಸಂಘಟನೆ ಮಾಡಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಹಿಂದುಳಿದವರ ಗುಂಪಲ್ಲಿ ಕುರುಬರೇ, ದಲಿತರು ಅಂದ್ರೆ ಹೊಲೆ ಮಾದಕರು, ಇವರೆಲ್ಲರನ್ನು ಕಟ್ಟಿಕೊಂಡು ಒಂದು ಅಹಿಂದ ಪಡೆ ಕಟ್ಟಿಕೊಂಡು ಹೊರಡ್ತೀನಿ ನಾನು ಅಂತೇಳಿ ಅಹಿಂದ ಸಮಾವೇಶಗಳು ಮಾಡಿಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡಿಕೊಂಡು ಕಡೆಗೂ ಸಿದ್ದರಾಮಯ್ಯನವರು ಒಂದು ನಿರ್ಧಾರಕ್ಕೆ ಬಂದೇನಂದ್ರೆ ಕಾಂಗ್ರೆಸ್ ಸೇರಬೇಕು ಅಂತ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಜೊತೆ ಡೀಲ್ ಮಾಡಿಕೊಂಡು ಕಾಂಗ್ರೆಸ್ ಸೇರ್ಕೊಂಡ್ರು. ಅವರ ಶಾಸಕ ಸ್ಥಾನ ರದ್ದಾಗುತ್ತೆ, ಮತ್ತೆ ಅವರು ಚುನಾವಣೆ ಫೇಸ್ ಮಾಡಬೇಕು, ಮರು ಚುನಾವಣೆ, ಬೈ ಎಲೆಕ್ಷನ್. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಬೈ ಎಲೆಕ್ಷನ್ ಅಲ್ಲಿ JDS ಅತ್ಯಂತ ನಿರ್ಣಾಯಕವಾದಂತ ಗೆಲುವು ಸಾಧಿಸಲೇಬೇಕು, ಸಿದ್ದರಾಮಯ್ಯನ ಸೋಲಿಸಲೇಬೇಕು ಅಂತೇಳಿ ಹಠ ಮಾಡುತ್ತೆ. ಒಂದು ವೇಳೆ ಈ ಬೈ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯನವರು ಸೋತಿದ್ರೆ ಅಲ್ಲಿಗೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಕೊನೆಯಾಗೋಗ್ತಾ ಇತ್ತು, ಅಕ್ಷರ ಸಹ ಕೊನೆಯಾಗೋಗ್ತಿತ್ತು. ಚಾಮುಂಡೇಶ್ವರಿ ಎಲೆಕ್ಷನ್ 2006 ಬೈ ಎಲೆಕ್ಷನ್ ಏನಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಮರುಜೀವ ಕೊಟ್ಟಂತದ್ದು. ಈ ಎಲೆಕ್ಷನ್ ನಲ್ಲಿ ಮರುಜೀವ ಕೊಟ್ಟಂತವರು ಅಕ್ಷರ ಸಹ ದಲಿತರು. ಇದ್ರ ಕಥೆ ಹೇಳ್ತೀನಿ ಕೇಳಿ, ನಾನು ಕಣ್ಣಾರೆ ಕಂಡಂತ ಈ ಚುನಾವಣೆ ಕಥೆ ಹೇಳ್ತೀನಿ. ಇವತ್ತಿನ ತಲೆಮಾರಿಗೆ ಗೊತ್ತಿಲ್ಲದೆ ಇರಬಹುದು, ನೀವು ಆರಾಧಿಸಬಹುದು, ಸಿದ್ದರಾಮಯ್ಯ ತುಂಬಾ ಪವರ್ಫುಲ್ ವ್ಯಕ್ತಿಯಾಗಿ ಯಾವಾಗ ಕಾಣಿಸ್ತಾರೆ, ಅವ್ರು ಮುಖ್ಯಮಂತ್ರಿ ಆದ್ಮೇಲೆ, ಅವ್ರ ಸಮುದಾಯಗಳಿಗೆ ಬೇಕಾದಷ್ಟು ಕೋಟಿ ದುಡ್ಡನ್ನ ಕೊಟ್ಟ ಮೇಲೆ, ಅವ್ರ ಸಮುದಾಯ ಭವನಗಳು ಕಟ್ಟಿಸಿದ ಮೇಲೆ, ಅವ್ರ ಸಮುದಾಯದವರಿಗೆ ದೊಡ್ಡ ದೊಡ್ಡ ಕೆಲಸಗಳು ಕೊಟ್ಟ ಮೇಲೆ ಸಿದ್ದರಾಮಯ್ಯ ಪವರ್ಫುಲ್ ಲೀಡರ್ ಆಗಿ ಕಾಣಿಸ್ತಾರೆ. ಆದ್ರೆ ಇದೇ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದು, ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಕರ್ಕೊಂಡು ಬಂದಿದ್ದು ಮತ್ತೊಬ್ಬ ಕುರುಬ ಲೀಡರ್ ಆಗಿದ್ದಂತೆ H. ವಿಶ್ವನಾಥ್ ಅವರು.
ಕಾಂಗ್ರೆಸ್ಗೆ ಕರ್ಕೊಂಡು ಬಂದ ತಪ್ಪಿಗೆ ಇದೇ ಎಚ್ ವಿಶ್ವನಾಥ್ ಅವರು ತಮ್ಮ ತಲೆ ಮೇಲೆ ತಾವೇ ಮಣ್ಣು ಹಾಕೊಂಡ್ರು. ಅವರನ್ನೇ ಸಿದ್ದರಾಮಯ್ಯ ತುಳಿದು ಬಿಟ್ರು. ಕುರುಬ ಸಮಾಜದ ಏಕೈಕ ಲೀಡರ್ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇರಲಿ, ಅದು ಆ ವಿಚಾರ ಇರಲಿ. ಬೈ ಎಲೆಕ್ಷನ್ ಅಲ್ಲಿ ಬಿಎಸ್ಪಿ ಸಹ ತನ್ನ ಕ್ಯಾಂಡಿಡೇಟ್ ನ ಹಾಕಬೇಕು ಅಂತ ತೀರ್ಮಾನ ಮಾಡಿತು. ನಾವೆಲ್ಲ ಬಿಎಸ್ಪಿಯ ಕಾರ್ಯಕರ್ತರು. ಅವಾಗ ನಾವು ಇಲ್ಲಿ ಬಿಎಸ್ಪಿಯನ್ನ ಅತ್ಯಂತ ಪ್ರಬಲವಾಗಿ ಕಟ್ಟಿದ್ವಿ. ನಾವು ಇಲ್ಲಿ ಎನ್ ಮಹೇಶ್ ಅವರು ಮೈಸೂರು ಭಾಗದ ನೇತೃತ್ವ ವಹಿಸಿಕೊಂಡಿದ್ರು. ಮಹೇಶ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಸಂಘಟನೆಯನ್ನ ಇಲ್ಲಿ ಬಿಎಸ್ಪಿ ಅವರು ಕಟ್ಟಿದ್ರು. ಅಷ್ಟೊತ್ತೊತ್ತಿಗಾಗಲೇ ಚಾಮುಂಡೇಶ್ವರಿ ಎಲೆಕ್ಷನ್ ಇದೇ ಸಿದ್ದರಾಮಯ್ಯ ಅವರ ವಿರುದ್ಧ ನಿಂತಿದ್ದಾಗ ನಮ್ಮ ಬಿಎಸ್ಪಿ ಕ್ಯಾಂಡಿಡೇಟ್ ಚಂದ್ರು ಅಂತ ನಿಂತಿದ್ರು. ಅವರಿಗೆ ಸುಮಾರು ಹೆಚ್ಚು ಕಡಿಮೆ 8-9 ಸಾವಿರ ಓಟ್ ಬಂದಿತ್ತು. ಅಲ್ಲಿ 8-9 ಸಾವಿರ ಓಟು ಬಿಎಸ್ಪಿಗಿದೆ, ಲೆಕ್ಕ ಹಾಕೊಳ್ಳಿ. ಈ ಚುನಾವಣೆಯಲ್ಲಿ ಅಹಿಂದ ವರ್ಗ ಸಿದ್ದರಾಮಯ್ಯನ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ನಾನು ಈ ಕ್ಷೇತ್ರದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ಹೆಣದಂತ ತಂತ್ರ ಏನು ಅಂತಂದ್ರೆ, ಲಿಂಗಾಯತರ ಶಿವಬಸಪ್ಪ ಪುತ್ತೂರು ಮಠಕ್ಕೆ ಬಹಳ ಹತ್ರ ಆಗಿದ್ದಂತ ಶಿವಬಸಪ್ಪನವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ. ಶಿವಬಸಪ್ಪನವರಿಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡ್ಬಿಡುತ್ತೆ, ಅಂದ್ರೆ ಜೆಡಿಎಸ್ಗೆ. ಈಗ ನೇರ ಫೈಟ್ ಇರತಕ್ಕಂಥದ್ದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್, ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ ಶಿವಬಸಪ್ಪ ಅಥವಾ ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡ ಕುಮಾರಸ್ವಾಮಿ. ಈ ತರ ಇಂಥ ನೇರ ಹಣಾಹಣಿಯಲ್ಲಿ ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಏನಾದ್ರು ತನ್ನ ಕ್ಯಾಂಡಿಡೇಟ್ ನ ಹಾಕಿದ್ರೆ, ಬಿಎಸ್ಪಿಗೆ ಆಗಲಿ 8,000 ಓಟ್ ಇದೆ ಅಂತ ಕೊಳ್ಳೋಣ. ಬೇಡ, ಬಿಎಸ್ಪಿ 1,000 ಓಟ್ ತಗೊಳ್ಳಿ. ಬಿಎಸ್ಪಿ ಕ್ಯಾಂಡಿಡೇಟ್ ಹಾಕಿದ್ರೆ ಸಿದ್ದರಾಮಯ್ಯನವರ ಕತೆ ಖತಮ್ ಆಗ್ತಿತ್ತು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಕೇವಲ 257 ಮತಗಳ ಅಂತರದಿಂದ, ಕೇವಲ 257 ಮತಗಳು. ಬಿಎಸ್ಪಿ ಕ್ಯಾಂಡಿಡೇಟ್ ಹಾಕಲೇಬೇಕು ಅಂತ ತೀರ್ಮಾನ ಮಾಡಿತ್ತು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಬಿಎಸ್ಪಿ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ಮನವಿ ಮಾಡ್ಕೊಂಡಿದ್ರು, ನೀವು ಕ್ಯಾಂಡಿಡೇಟ್ ಹಾಕಿ ಸಿದ್ದರಾಮಯ್ಯನ ವಿರುದ್ಧ. ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ಲ, ನೀವು ಅನ್ಕೊಂಡಷ್ಟು ಜಾತ್ಯತೀತವಾದಿ ಅಲ್ಲ ಸಿದ್ದರಾಮಯ್ಯ, ಅವನ್ ಗೆಲ್ಲಿಸಬೇಡಿ ಅಂತ ಅವತ್ತಿನ ಬಿಎಸ್ಪಿ ಅಧ್ಯಕ್ಷರಾದಂತ ಬಿ ಗೋಪಾಲ್ ಅವರಿಗೆ ಮನವಿ ಮಾಡ್ಕೊಂಡಿದ್ರು. ಬೇಕಾದಷ್ಟು ಒತ್ತಡ ತಂದಿದ್ರು. ಅಭ್ಯರ್ಥಿ ಹಾಕಬೇಕು ಅಂತ ಬಿಎಸ್ಪಿಯ ಅಧ್ಯಕ್ಷರಿಗೂ ಆಸೆ ಆಗಿದೆ. ಆದರೆ ಈ ಮೈಸೂರು ಚಾಮರಾಜನಗರ ಈ ಭಾಗದಲ್ಲಿ ಬಿಎಸ್ಪಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಂತೆ ಎನ್ ಮಹೇಶ್ ಅವರಿಗೆ ಏನು ಒತ್ತಡ ಇತ್ತು ಗೊತ್ತಾವಾಗ, ಇದೇ ದಲಿತ ಸಂಘಟನೆಗಳು, ದಲಿತ ನೌಕರರು, ದಲಿತ ಸಾಹಿತಿಗಳು, ಚಿಂತಕರು, ಪ್ರಗತಿಪರ ಚಿಂತಕರು ಎಲ್ಲ ಸೇರ್ಕೊಂಡು ಅವ್ರ ಮೇಲೆ ಒಂದು ಒತ್ತಡ ಹಾಕಿದ್ರು, ದಯಮಾಡಿ ಸಿದ್ದರಾಮಯ್ಯನ ವಿರುದ್ಧ ಕ್ಯಾಂಡಿಡೇಟ್ ಹಾಕಬೇಡಿ. ನೀವು ನಂಬ್ತಿರೋ ಬಿಡ್ತಿರೋ, ಇದೇ ಎಚ್.ಸಿ. ಮಹದೇವಪ್ಪನವರು ಖುದ್ದು ನನಗೆ ಫೋನ್ ಮಾಡಿ, ನನಗೆ ಏನು ಬಹಳ ಅಕ್ಕರಿಂದ, ಚಮರಂ ನಾನು ಇವತ್ತು ಹೋದ್ರೆ ಅವರಿಗೆ ನನ್ನ ಹೆಸರು ಗೊತ್ತಿರಲಿಲ್ಲ ಅಥವಾ ನಾನು ನೋಡಿದ್ರೆ ಅವರು ಪರಿಗಣಿಸೋದು ಇಲ್ಲ. ಅವತ್ತು ಚಮರಂ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕಪ್ಪ, ಸಿದ್ದರಾಮಯ್ಯನ ನಮ್ಮ ನಾಯಕರವರು ಅವ್ರನ್ನ ಆಚೆ ಹಾಕ್ಬಿಟ್ಟಿದ್ದಾರೆ, ದಯವಿಟ್ಟು ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು. ಮತ್ತು ಸಿದ್ದರಾಮಯ್ಯನವರು ಇದೇ ಮಹದೇವಪ್ಪ ಎಲ್ಲರೂ ಸೇರ್ಕೊಂಡು ಎನ್ ಮಹೇಶ್ ಅವರ ಮೇಲೆ ಒತ್ತಡ ಹಾಕಿ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕಬೇಡಿ, ಇದು ನನ್ನ ನಿರ್ಣಾಯಕ ಹಂತ, ಇದು ನನ್ನ ರಾಜಕೀಯ ಭವಿಷ್ಯವನ್ನ ತೀರ್ಮಾನ ಮಾಡುವಂತದ್ದು. ಈ ಬೈ ಎಲೆಕ್ಷನ್ ನಲ್ಲಿ ನಾನು ಗೆದ್ರೆ ನಾನು ರಾಜಕೀಯವಾಗಿ ಉಳ್ಕೋತೀನಿ, ಇಲ್ಲಾಂದ್ರೆ ನನ್ನ ರಾಜಕೀಯ ನಿರ್ಣಾಮ ಆಗೋಗುತ್ತೆ. ಅಷ್ಟರ ಮಟ್ಟಿಗೆ ನಮ್ಮನ್ನು ತುಳಿದು ಬಿಡ್ತಾರೆ ದೇವೇಗೌಡರು, ಕುಮಾರಸ್ವಾಮಿ ಮೇಲೆ ಸೇರ್ಕೊಂಡು. ಹಾಗಾಗಿ ದಯಮಾಡಿ ನನ್ನ ವಿರುದ್ಧ ನಿಮ್ ಕ್ಯಾಂಡಿಡೇಟ್ ಹಾಕಬೇಡಿ ಅಂತ ಮನವಿ ಮಾಡಿಕೊಂಡ ಪ್ರಯುಕ್ತ ಕಟ್ಟ ಕಡೆಯ ಒಂದು ವಾರದಲ್ಲಿ ಇಲ್ಲಿನ ಸಿನಾರಿಯೋ ಚೇಂಜ್ ಆಗಿ ಕಡೆಗೆ ಬಿಎಸ್ಪಿ ಅಭ್ಯರ್ಥಿಯನ್ನ ಬಿಎಸ್ಪಿ ಅಧ್ಯಕ್ಷರ ಒತ್ತಾಯವನ್ನು ಮೀರಿ ಇಲ್ಲಿ ಬಿಎಸ್ಪಿ ಅಭ್ಯರ್ಥಿ ಹಾಕುವುದನ್ನ ಎನ್ ಮಹೇಶ್ ಅವರು ತಡೀತಾರೆ. ಸಿದ್ದರಾಮಯ್ಯ ಒಬ್ಬ ಪ್ರಗತಿಪರ ರಾಜಕಾರಣಿ, ಸಮಾಜವಾದ ಹಿನ್ನೆಲೆಯಿಂದ ಬಂದಂತವರು, ಅವ್ರನ್ನ ನಾವು ಗೆಲ್ಲಿಸಿಕೊಳ್ಳಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ದಯವಿಟ್ಟು ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಬೇಡಿ. ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ಬಿಟ್ರೆ ನೀವು ನಾಳೆ ದಿನ ಸಾಹಿತಿಗಳ, ಹೋರಾಟಗಾರರ, ದಲಿತ ಸಂಘಟನೆಗಳ ಒಂದು ನಿಷ್ಠುರ ಕಟ್ಕೋಬೇಕಾಗುತ್ತೆ ಅಂತ ಹೇಳಿ ಎಲ್ಲರೂ ದುಂಬಾಲ್ ಬಿದ್ರು. ನಾವು ಎಲ್ಲ ಮೀಟಿಂಗ್ಗಳಿಗೂ ಖುದ್ದಾಗಿದ್ದಂತವ್ರು, ಜೊತೆಗಿದ್ದಂತವ್ರು. ಒಂದು ಹಂತಕ್ಕೆ ಸಿದ್ದರಾಮಯ್ಯನ ವಿರುದ್ಧ ಕಂಟೆಸ್ಟ್ ಮಾಡೋದಕ್ಕೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿಬಿಟ್ಟಿದ್ರು ಆಗಲೇ ಪತ್ರಕರ್ತರುಗಳೇ. ಆದ್ರೆ ಇದೆಲ್ಲವನ್ನು ಮೀರಿ ಎನ್ ಮಹೇಶ್ ಅವರು ಏನ್ ತೀರ್ಮಾನ ತಗೊಂಡ್ರು ಅಂದ್ರೆ, ಇಲ್ಲಿ ನಾವು ಸಿದ್ದರಾಮಯ್ಯನವರ ವಿರುದ್ಧ ಕ್ಯಾಂಡಿಡೇಟ್ ಹಾಕೋದು ಬೇಡ. ಸಿದ್ದರಾಮಯ್ಯನವರು ಒಂಥರ ತುಂಬಾ ಗಡುಸಾಗಿ ವರ್ತಿಸ್ತಾರೆ, ಅಥವಾ ಎಲ್ಲರನ್ನು ದಲಿತರು ಅಥವಾ ದಲಿತ ಅಧಿಕಾರಿಗಳನ್ನ ತುಂಬಾ ಕೀಳಾಗಿ ಕಾಣ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ವಿರುದ್ಧ ಮೊದಲೇ ಸಿಟ್ಟಿತ್ತು. ಯಾರಿಗೆ? ಬಹುಜನ ಸಮಾಜ ಪಕ್ಷದವರಿಗೆ ನಾನು ಹೇಳೋದು, ದಲಿತರಿಗೆ ಡಾರ್ಲಿಂಗ್ ಅವರು. ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯನವರ ಮೇಲೆ ಒಂದು ವಿರೋಧ ಇತ್ತು. ಅದರಲ್ಲೂ ಖುದ್ದಾಗಿ ಎನ್ ಮಹೇಶ್ ಅಧಿಕಾರಿಯಾಗಿ ಸಿದ್ದರಾಮಯ್ಯನವರಿಂದ ಅನೇಕ ಕಿರುಕುಳಗಳನ್ನ ಅನುಭವಿಸಿದ್ರಿಂದಾಗಿ ಅವ್ರಿಗೆ ತುಂಬಾ ಬೇಜಾರಿತ್ತು ಸಿದ್ದರಾಮಯ್ಯನ ಮೇಲೆ. ಜೊತೆಗೆ ಕಾಂಗ್ರೆಸ್, ನಮಗೆ ಬಿಎಸ್ಪಿ ಅವರಿಗೆ ಕಾಂಗ್ರೆಸ್ ಅಂದ್ರೆ ಬಹುದೊಡ್ಡ ಶತ್ರು ಅಂತಾನೆ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇಷ್ಟ ಇಲ್ಲ, ಸಿದ್ದರಾಮಯ್ಯ ಇಷ್ಟ ಇಲ್ಲ. ಅಷ್ಟಾಗಿಯೂ ನಾವೊಂದು ತೀರ್ಮಾನಕ್ಕೆ ಬಂದೇನು ಅಂದ್ರೆ ಸಿದ್ದರಾಮಯ್ಯನನ್ನ ಗೆಲ್ಲಿಸ್ಬಿಡೋಣ ಹೋಗ್ಲಿ ಅಂತೇಳಿ ಆ ಒಂದು ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯನ್ನು ಹಾಕಲಿಲ್ಲ ಮಾತ್ರವಲ್ಲ, ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂತ ಅನಿವಾರ್ಯತೆ ಸೃಷ್ಟಿಯಾಗಿ ನಾವೆಲ್ಲರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ವಿ, ಅಂದ್ರೆ ಸಿದ್ದರಾಮಯ್ಯನಿಗೆ ಸಪೋರ್ಟ್ ಮಾಡಿದ್ವಿ. ಆಗ ನನ್ನ ಮತವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದ್ದಂಥದ್ದು. ಜಾಕಿ ಕ್ವಾರ್ಟರ್ಸ್ನಿಂದ ಮಕರ್ಮನಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಮತ ಜಾಕಿ ಕ್ವಾರ್ಟರ್ಸ್ಲಿತ್ತು. ನಾನು ಕೂಡ ಸಿದ್ದರಾಮಯ್ಯನವರ ಮತದಾರ ಅವಾಗ ಚಾಮುಂಡೇಶ್ವರಿ ಕ್ಷೇತ್ರದಿಂದ. ಆ ಮತಕ್ಷೇತ್ರ ಜಿದ್ದೆ ಮತಕ್ಷೇತ್ರ ಆಗಿತ್ತು. ಇಡೀ ಭಾರತದ ಕಣ್ಣು ಈ ಒಂದು ಮರುಚುನಾವಣೆ ಮೇಲೆ ಬಿದ್ದಿತ್ತು, ಏನಾಗುತ್ತೆ ಇವ್ರ ಜೀವನ ನೋಡಬೇಕು ಅಂತ. ಮರುಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು
ಸಿದ್ದರಾಮಯ್ಯನವರಿಗೆ ಹೋರಾಟ ಮಾಡಿದ ಪ್ರತಿಫಲವಾಗಿ ಕೇವಲ 257 ಮತಗಳ ಅಂತರದಿಂದ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನವನ್ನು ಮರುಹುಟ್ಟನ್ನು ಪಡ್ಕೊಂಡ್ರು. ಅಲ್ಲಿಂದ ಬಂದು ಸಿದ್ದರಾಮಯ್ಯ ಏನ್ ಮಾಡಬೇಕಾಗಿತ್ತು? ಪಕ್ಷದಲ್ಲಿ ಗೆದ್ದು ಬರ್ತದಂಗೆ ಅವರ ಒಂದು ವರಸನೆ ಚೇಂಜ್ ಆಗೋಯ್ತು. ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ, ನನಗೆ ಕೊಡಬೇಕು ಮುಖ್ಯಮಂತ್ರಿ ಅಂತ ಆಗ್ಲೇನೆ ಮುಖ್ಯಮಂತ್ರಿ ಸೀಟ್ ಮೇಲೆ ಶಾಲು ಹಾಕೊಂಡು ಬಂದ್ರಪ್ಪ. ಅಷ್ಟೊತ್ತಿಗಾಗಲೇ ಪರಮೇಶ್ವರ್ ಅಧ್ಯಕ್ಷರಾಗಿದ್ರು, ಪರಮೇಶ್ವರ್ ಅವರು ಕೊಡಬೇಕಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಇದ್ರು, ಅವರೆಲ್ಲರೂ ಹಿರಿಯ ನಾಯಕರುಗಳು ಆಗ್ಲಿ, ಆನಂತರ ನಾನು ಆಗ್ತೀನಿ ಅಂತ ಹೇಳುವಂತ ಒಂದು ಸಣ್ಣ ಕೃತಜ್ಞತೆಯನ್ನು ಸಿದ್ದರಾಮಯ್ಯ ತೋರಿಸಲಿಲ್ಲ. ಹೆಂಗೆ ಸಿದ್ದರಾಮಯ್ಯ ನೀವೆಲ್ಲ ದೊಡ್ಡ ದಲಿತ ಪ್ರೇಮಿ ಅಂತೀರಾ? ನಾವಂತೂ ಕನ್ಸಿಡರ್ ಮಾಡಲ್ಲ. ಆಯ್ತು, ಒಂದ್ಸಲ ಮುಖ್ಯಮಂತ್ರಿ ಆಗೋದ್ರು, ಎರಡನೇ ಸಲ ಏನಾದ್ರು ಆಯ್ತು ಈ ಸಲ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಒಬ್ಬ ದಲಿತ ವ್ಯಕ್ತಿಗೆ ನಾನು ದಾರಿ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಉದಾರತೆ ಬಂತ ಸಿದ್ದರಾಮಯ್ಯನವ್ರಿಗೆ. ಎಷ್ಟು ಜನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಅಷ್ಟು ಅವಧಿಯಲ್ಲೂ ಎಲ್ಲೆಲ್ಲೂ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಒಂದು ತಹಸೀಲ್ದಾರ್ ಆಗಿರ್ಬೋದು, ಅಥವಾ ಇನ್ಸ್ಪೆಕ್ಟರ್ ಗ್ರೇಡ್ ಇರ್ಬೋದು, ಅಥವಾ ಡಿಸಿಗಳಿರ್ಬೋದು, ಎಷ್ಟು ಜನ ಇದ್ರು ದಲಿತರೆಲ್ಲರನ್ನು ದೂರದ ತಳ್ಳಿಬಿಟ್ಟು ತಮ್ಮ ಬೇಕಾದವ್ರನ್ನೇ ಹಾಕೊಂಡಿದ್ದು ಸಿದ್ದರಾಮಯ್ಯನವರು. ಈಗಲೂ ತಮ್ಮ ಮಗನಿಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಿನಿಸ್ಟ್ರಿಯಲ್ಲಿ ಯಾವುದನ್ನು ಕೊಡಿಸಿದ್ದಾರೆ? ನಗರಾಭಿವೃದ್ಧಿ. ಯಾಕದನ್ನು ಕೊಡಿಸಿದ್ರು? ಅರ್ಬನ್ ಡೆವಲಪ್ಮೆಂಟ್ ಅನ್ನ. ಯಾಕಂದ್ರೆ ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಇವ್ರದ್ದು ಹಗರಣಗಳಿತ್ತು, ಇದೆಲ್ಲನೂ ಸರಿಪಡಿಸ್ಕೊಳ್ಳೋದಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟಿರೋದು. ಇದೆಲ್ಲವೂ ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಇಷ್ಟೆಲ್ಲ ಗೊತ್ತಿದ್ದಾಗ್ಯೂ ನಾವು ಸಿದ್ದರಾಮಯ್ಯನವ್ರನ್ನ ಸಪೋರ್ಟೇ ಮಾಡಿದ್ವಿ. ಆದ್ರೆ ಈಗ ಏನ್ ಮಾಡಿದ್ರು? ಬಂದು ಮುಖ್ಯಮಂತ್ರಿ ಹುದ್ದೆ ತುಳಿದಲ್ದೇನೆ ಶ್ರೀನಿವಾಸ್ ಪ್ರಸಾದ್ ಕಂದಾಯ ಮಂತ್ರಿ ಆಗಿದ್ದವ್ರನ್ನ ಏಕಾಏಕಿ ಕಿತ್ತು ಬಿಸಾಕ್ಬಿಟ್ರು. ಅಥವಾ ಆಗ ನಮ್ಮ ಮಾದೇವಪ್ಪನವರು ಆವಾಗ ಸಿಡಿದು ಬಿದ್ದು ಹಂಗೆಲ್ಲ ಮಾಡಬಾರ್ದು, ನಮ್ಮ ಸಮುದಾಯದ ಹಿರಿಯ ನಾಯಕರು ಅವ್ರನ್ನ ತೆಗಿಬಾರ್ದು ಅಂತ ಹೇಳ್ಬೋದಾಗಿತ್ತೇನೋ. ಆದ್ರೆ ಮಾದೇವಪ್ಪನವ್ರಿಗೆ ಏನಿಸ್ತು, ಶ್ರೀನಿವಾಸ್ ಪ್ರಸಾದ್ ಅಂತ ಒಬ್ಬ ನಾಯಕರನ್ನ ಇಲ್ಲಿ ನಾವು ಕಡೆಗಣಿಸ್ಬಿಟ್ರೆ ಆಗ ಮುಂದೆ ನಾನೇ ದಲಿತರ ಸರ್ವೋಚ್ಚ ನಾಯಕ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರ ಮಾತು ಕೇಳ್ಕೊಂಡು ಅವತ್ತು ತಣ್ಣಗಾಗೋದ್ರು, ಸದ್ದಿಲ್ದಂಗೆ ಆಗೋದ್ರು. ಅದ್ರ ವಿರುದ್ಧ ಮಾತಾಡ್ಲಿಲ್ಲ. ಅದ್ರ ಪರಿಣಾಮವನ್ನ ಈಗ ಮಹದೇವಪ್ಪನವರು ಅನುಭವಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ದಲಿತ ಪ್ರೇಮ ಬೇಕಾದಷ್ಟಿದೆ. ಹಾಗಾಗಿ ದಲಿತರು ಸಿದ್ದರಾಮಯ್ಯನವರಿಗೆ ರಾಜಕೀಯ ಮರುಜನ್ಮವನ್ನು ಕೊಟ್ಟವರು ಮತ್ತು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮಾಡುವಲ್ಲಿ ದಲಿತರ ಪಾತ್ರ ಬಹುದೊಡ್ಡದಿದೆ. ಅಷ್ಟೇ ಮುಸಲ್ಮಾನರ ಪಾತ್ರ ಇದೆ. ಇದನ್ನ ನೆನ್ಪಿಟ್ಕೋಬೇಕು. ಕೇವಲ ಕುರುಬರಿಂದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಲ್ಲ. ಇದನ್ನ ಸಿದ್ದರಾಮಯ್ಯ ಮರೆತರು. ಅದರ ಪ್ರಯುಕ್ತನೇ ಈಗ ಅಧಿಕಾರ ಕಳ್ಕೊಂಡಿರೋದು. ಈ ಸತ್ಯಗಳನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಭಾರತದ ಸಂವಿಧಾನ ಇಲ್ಲಿನ ಎಲ್ಲ ಜನರಿಗೂ ಸಮಾನವಾದಂತಹ ಶಿಕ್ಷಣ, ಸಮಾನವಾದಂತಹ ಹಕ್ಕು, ಸಮಾನವಾದಂತಹ ಅವಕಾಶಗಳನ್ನು ಕೊಟ್ಟಿದೆ ಹೊರತು ಆ ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಇನ್ನೊಬ್ಬರಾಗ್ಲಿ ಜನಗಳಿಗೆ ಸ್ಥಾನಮಾನಗಳು ಕೊಡ್ತಾರೆ, ವಿಶೇಷ ಅನುದಾನಗಳನ್ನ ಕೊಡ್ತಾರೆ ಹೊರತು ಯಾರು ತಮ್ಮ ಪಾಕೆಟ್ ಜೋಬಿಂದ ತಂದು ಕೊಡಲ್ಲ. ಈ ಫ್ರೀ ಬೀಸ್ಗಳನ್ನ ನಾವು ಮೊದಲನೇದಾಗಿ ವಿರೋಧಿಸ್ತೀವಿ. ಫ್ರೀ ಬೀಸ್ಗಳ ವಿರೋಧಿಗಳು ನಾವು. ಆದ್ರೂ ಈ ಫ್ರೀ ಬೀಸ್ಗಳನ್ನ ಎಲ್ಲರೂ ಕೊಟ್ಟಿದ್ರು ದಲಿತರಿಗೆ ಮಾತ್ರ ಕೊಟ್ಟರು. ದಲಿತರಿಗೆ ಸಿದ್ದರಾಮಯ್ಯ ಬಂದ್ಮೇಲೆ ಅನ್ನ ಸಿಕ್ತು ಅನ್ನುವಂತ ಈ ಧೋರಣೆಗಳು ನಿಮ್ಮಲ್ಲಿ ಇರಬಾರ್ದು. ಇದನ್ನ ತೆಗೆದಾಕಿ. ಇನ್ನು ಮುಂದೆ ಬೇಕಾದಷ್ಟು ರಾಜಕೀಯ ಜೀವನಗಳಿವೆ. ಈಗ ದಲಿತರು ಯೋಚನೆ ಮಾಡಬೇಕು, ನಮಗೆ ಸಿದ್ದರಾಮಯ್ಯ ಅಂತ ಒಬ್ಬ ವ್ಯಕ್ತಿಗೆ ರಾಜಕೀಯ ಮರುಜನ್ಮ ಕೊಡಕ್ ನಮಗೆ ಸಾಧ್ಯವಾಗೋದೇ ಆದ್ರೆ ನಾವೇ ಸ್ವತಂತ್ರ ರಾಜಕಾರಣ ಮಾಡಕ್ ಯಾಕೆ ಸಾಧ್ಯ ಆಗಲ್ಲ? ಈಗೆಲ್ಲ ದಲಿತ ನಾಯಕರುಗಳು ಅಲ್ಲಿ ಇಲ್ಲಿ ಫ್ರಸ್ಟ್ರೇಷನ್ ಆಗಿರ್ತಕ್ಕಂಥ ಹೇಳಿಕೆ ಕೊಡದೇನೆ ಒಂದು ಪರ್ಯಾಯ ರಾಜಕಾರಣದ ಬಗ್ಗೆ ಸೇರಿ ಒಂದು ರಾಜಕೀಯ ಶಕ್ತಿ ಆಗೋದ್ರ ಬಗ್ಗೆ ಯೋಚನೆ ಮಾಡಬಹುದು ನೋಡಿ. ಯಾಕೆಂದ್ರೆ 2004ರಲ್ಲಿ ಕಾಂಗ್ರೆಸ್ಸಿನ 40 ಜನ ಸಿಟ್ಟಿಂಗ್ ಎಂಎಲ್ಎಗಳನ್ನ ಧೂಳಿಪಟ ಮಾಡಿತ್ತು ಬಹುಜನ ಸಮಾಜ ಪಕ್ಷ. ಸೊ ಆಗ ಒಂದು ಪರ್ಯಾಯ ರಾಜಕಾರಣಕ್ಕೆ ಶೋಷಿತ ಸಮುದಾಯಗಳು ಒಗ್ಗಟ್ಟಾದ್ರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ಗೆ ಪರ್ಯಾಯವಾಗಿ ಒಂದು ಶಕ್ತಿಯನ್ನ ರೂಪಿಸಬಹುದು. ನೋಡಿ, ಯೋಚನೆ ಮಾಡಿ.